ವೆಲ್ಕಮ್ ಟು ಶಾಲೆ ಮನೆ ಪಾಠ. ಇವತ್ತು ನಾವು ಡೂ, ಡಸ್, ಡಿಡ್ ಇದರ ಕಂಪ್ಲೀಟ್ ಕ್ಲಿಯರ್ ಮಾಡ್ಕೊಳ್ಳೋಣ ಸಿಂಪಲ್ ಕನ್ನಡ ಎಕ್ಸ್ಪ್ಲೇನ್ ಜೊತೆ. ಸೊ ಇವತ್ತು ಮೊದಲನೇದಾಗಿ ಡೂ ಮತ್ತು ಡಸ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಹೇಗೆ ಯೂಸ್ ಮಾಡಿ ನೋಡುವ. ವೆನ್ ಟು ಯೂಸ್ ಡೂ. ಸೊ ವೆನ್ ಟು ಯೂಸ್ ಡೂ ವಿತ್ ಐ, ಯು, ವಿ, ದೇ. ನೋಡಿ, ಯಾವಾಗಲೂ ಡೂ ಯಾವಾಗ ಯೂಸ್ ಮಾಡ್ಬೇಕಂದ್ರೆ ಐ, ಯು, ವಿ, ದೇ ಹೀಗುಗಳು ಬಂದರೆ ಅವುಗಳ ಜೊತೆಗೆ ನಾವು ಡೂ ಯೂಸ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ ನೋಡೋದಾದ್ರೆ, ಐ ಡೂ ಮೈ ವರ್ಕ್. ನಾನು ನನ್ನ ಕೆಲಸ ಮಾಡುತ್ತೇನೆ. ಐ ಡೂ ಮೈ ವರ್ಕ್. ಎರಡನೇ ಎಕ್ಸಾಂಪಲ್ ನೋಡು, ಯು ಡೂ ಯುವರ್ ಹೋಮ್ ವರ್ಕ್. ಯು ಡೂ ಯುವರ್ ಹೋಮ್ ವರ್ಕ್. ನೀನು ನಿನ್ನ ಮನೆ ಕೆಲಸ ಮಾಡುತ್ತೀಯ ಅಥವಾ ಗೃಹ ಪಾಠ ಮಾಡುತ್ತೀಯ. ದೇ ಡೂ ದೇರ್ ಜಾಬ್. ದೇ ಡೂ ದೇರ್ ಜಾಬ್ ಅಂದರೆ ಅವರು ತಮ್ಮ ಕೆಲಸ ಮಾಡುತ್ತಾರೆ. ನೆಕ್ಸ್ಟ್ ಯಾವುದು ನೋಡಿದ್ರೆ, ವೆನ್ ಟು ಯೂಸ್ ಡಸ್. ಡಸ್ ಇದನ್ನು ಯಾವಾಗ ಯೂಸ್ ಮಾಡುದು ಅಂತ ನೋಡುವ. ಮೊದಲನೇದಾಗಿ ಹಿ, ಶಿ, ಇಟ್. ಹಿ, ಶಿ, ಇಟ್ ಸಿಂಗ್ಯುಲರ್ ಬಂದಾಗ, ಉದಾಹರಣೆಗೆ ರವಿ, ಸೀತಾ ಈ ತರ. ಎಕ್ಸಾಂಪಲ್ ನೋಡಿದಾದ್ರೆ, ಅವನು ತನ್ನ ಕೆಲಸ ಮಾಡುತ್ತಾನೆ. ಹಿ ಡಸ್ ಹಿಸ್ ವರ್ಕ್. ಶಿ ಡಸ್ ಯೋಗ ಡೈಲಿ. ಅವಳು ಪ್ರತಿದಿನ ಯೋಗ ಮಾಡುತ್ತಾಳೆ. ರವಿ ಡಸ್ ಹಿಸ್ ಹೋಮ್ ವರ್ಕ್. ರವಿ ತನ್ನ ಗೃಹ ಪಾಠ ಮಾಡುತ್ತಾನೆ. ಈ ತರ. ನೆಕ್ಸ್ಟ್ ಇದರಲ್ಲಿ ಇಂಪಾರ್ಟೆಂಟ್ ರೂಲ್, ವೆನ್ ವಿ ಯೂಸ್ ಡಸ್ ಮೇನ್ ವರ್ಕ್ ಡಸ್ ನಾಟ್ ಟೇಕ್ ಎಸ್. ಸೊ ಹಿ ಡಸ್ ವರ್ಕ್ ಇದು ರಾಂಗ್ ಆಗ್ತದೆ. ಹಿ ಡಸ್ ವರ್ಕ್. ನೋಡಿ, ಹಿ ಡಸ್ ವರ್ಕ್ಸ್ ಇದು ರಾಂಗ್. ಹಿ ಡಸ್ ವರ್ಕ್ ಇದು ರೈಟ್. ಸೊ ನೆಗೆಟಿವ್ ಸೆಂಟೆನ್ಸ್ ಹೇಗಿದೆ ನೋಡುವ. ವಿತ್ ಡೂ, ಐ ಡೋಂಟ್ ಲೈಕ್ ಟೀ. ನನಗೆ ಚಹಾ ಇಷ್ಟವಿಲ್ಲ. ಶಾರ್ಟ್ ಫಾರ್ಮ್ ಅಲ್ಲಿ ಹೀಗೆ ಹೇಳ್ಬೋದು, ಐ ಡೋಂಟ್ ಲೈಕ್ ಟೀ. ಸೊ ನೆಕ್ಸ್ಟ್ ಡಸ್ ನೋಡುವ. ಹಿ ಡಸ್ ನಾಟ್ ಲೈಕ್ ಟೀ. ಅವನಿಗೆ ಚಹಾ ಇಷ್ಟವಿಲ್ಲ. ಶಾರ್ಟ್ ಫಾರ್ಮ್, ಹಿ ಡಸಂಟ್ ಲೈಕ್ ಟೀ. ರಿಮೆಂಬರ್, ಆಫ್ಟರ್ ಡಸಂಟ್ ಆರ್ ಸಿಂಪಲ್ ಫಾರ್ಮ್ ಓನ್ಲಿ. ಅಂದ್ರೆ ಹಿ ಡಸಂಟ್ ಲೈಕ್. ಹಿ ಡಸಂಟ್ ಲೈಕ್ಸ್ ಆಗುದಿಲ್ಲ, ಹಿ ಡಸಂಟ್ ಲೈಕ್ ಆಗ್ತದೆ. ನೋಡಿ, ಎಸ್ ಬರಲ್ಲ ಇಲ್ಲಿ. ಸೊ ಪಾರ್ಟ್ 3 ನೋಡಿದಾದ್ರೆ, ಕ್ವಶನ್ ಫಾರ್ಮ್. ಕ್ವಶನ್ ಹೇಗಿರ್ತದೆ ನೋಡುವ. ಡೂ ನಲ್ಲಿ, ಡೂ ಯು ಪ್ಲೇ ಕ್ರಿಕೆಟ್. ನೀನು ಕ್ರಿಕೆಟ್ ಆಡುತ್ತೀಯ. ಡೂ ದೇ ವರ್ಕ್ ಹಿಯರ್. ಅವರಲ್ಲಿ ಕೆಲಸ ಮಾಡುತ್ತಾರಾ. ಡಸ್ ಯಾವ ಇರ್ತಿದೆ ನೋಡುವ ಕ್ವಶನ್ ಅಲ್ಲಿ. ಡಸ್ ಹಿ ಪ್ಲೇ ಕ್ರಿಕೆಟ್. ಅವನು ಕ್ರಿಕೆಟ್ ಆಡುತ್ತಾನ. ಡಸ್ ಶಿ ವರ್ಕ್ ಹಿಯರ್. ಅವಳು ಕ್ರಿಕೆಟ್ ಆಡುತ್ತಾಳ. ಅವಳು ಕೆಲಸ ಮಾಡುತ್ತಾಳ. ಸೊ ಈ ತರ ಇದೆ ಟಿಕ್ಸ್. ಡೂ ಡಸ್ ಕಮ್ಸ್ ಫಸ್ಟ್ ಇನ್ ಕ್ವಶನ್. ಸೊ ಇದು ನೆನಪಿಡ್ಬೇಕಾಗ್ತದೆ ನಾವು. ಡೂ ಡಸ್ ಕ್ವಶನ್ ಫಾರ್ಮ್ ಅಲ್ಲಿ ಮೊದಲೇ ಬರ್ತದೆ ನೋಡಿ. ಸೊ ಡಿಡ್ ನೋಡುವ. ಡಿಡ್ ಪಾಸ್ಟ್ ಟೆನ್ಸ್. ವಿ ಯೂಸ್ ಡಿಡ್ ಫಾರ್ ಐ, ಯು, ಹಿ, ಶಿ, ಇಟ್, ವಿ, ದೇ for all subject. So ಪಾಸಿಟಿವ್ ಸೆಂಟೆನ್ಸ್ ನೋಡೋಣ. ಐ ಡಿಡ್ ಮೈ ವರ್ಕ್. ನಾನು ನನ್ನ ಕೆಲಸ ಮಾಡಿದೆ. ಶಿ ಡಿಡ್ ಹರ್ ಹೋಮ್ ವರ್ಕ್. ಅವಳು ಗೃಹ ಪಾಠ ಮಾಡಿದಳು. ನೆಗೆಟಿವ್ ಸೆಂಟೆನ್ಸ್, ಐ ಡಿಡ್ ನಾಟ್ ಗೋ ದೇರ್. ನಾನು ಅಲ್ಲಿ ಹೋಗಲಿಲ್ಲ. ಶಾರ್ಟ್ ಫಾರ್ಮ್ ಅಲ್ಲಿ ಐ ಡಿಡ್ಂಟ್ ಗೋ ದೇರ್. ಸೊ ಆಫ್ಟರ್ ಡಿಡ್, verb simple form only. I did not went. I did